ನಮಸ್ತೆ. ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ. ಮಂಗಳೂರಿನ ಹುಡುಗಿ ಶರ್ಮಿಳಾ ಇವರ ಒಂದು ಸಾವು ಈ ರೀತಿಯ ಒಂದು ತಿರುವು ಪಡೆಯುತ್ತೆ ಯಾರು ಯೋಚನೆ ಮಾಡಿರ್ಲಿಲ್ಲ. ಇವನ್ ಪೊಲೀಸರು ಯೋಚಿಸಿರ್ಲಿಲ್ಲ. ಜನವರಿ 3ಕ್ಕೆ ಶರ್ಮಿಳಾ ಉಸಿರುಗಟ್ಟಿ ಸಾವನ್ನಪ್ಪಿದ್ರು. ಬೆಂಕಿ ಅವಘಡದಲ್ಲಿ ಅವರ ಫ್ಲಾಟಿನಲ್ಲಿ ಬೆಂಕಿ ಹೊತ್ತಿಕೊಂಡು ಉಸಿರುಗಟ್ಟಿ ಸಾವನ್ನಪ್ಪಿದ್ರು. ಅದೇ ಎಲ್ಲರೂ ನಂಬಿರ್ತಾರೆ. ಆದ್ರೆ ಅದಾಗಿ ಕೆಲವು 2 ವಾರದಲ್ಲಿ ಬಂದಂತ ಆಘಾತಕಾರಿ ವಿಷಯ ಇದೆಯಲ್ಲ, ಅದು ಆಕೆ ಮನೆಯವ್ರನ್ನೆಲ್ಲ ಇಡೀ ಕರ್ನಾಟಕನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಒಂದು ಹೆಣ್ಮಗ್ಳು ಯಾವುದೇ ತಪ್ಪು ಮಾಡದೆ ಆಕೆ ಜೀವ ಹೋಗಿದೆ. ಅದಕ್ಕೆ ಕಾರಣ ಯಾರು ನೋಡಿದ್ರೆ ಅದು ಇನ್ನೊಂದು ಶಾಕಿಂಗ್ ವಿಷಯ. 18ರ ಹುಡುಗ ಈ ಎಲ್ಲ ಕೃತ್ಯದಿಂದ ಇರೋದು. ಆತನ ಹೆಸರು ಕರ್ನಲ್ ಕುರೈ. ಜನವರಿ 3ಕ್ಕೆ ಶರ್ಮಿಳಾ ತಂಗಿದ್ದ ಫ್ಲಾಟಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಅದನ್ನು ನೋಡಿದ ಮನೆಯ ಮಾಲೀಕ ಏನ್ ಮಾಡ್ತಾರೆ, ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಅಗ್ನಿಶಾಮಕ ದಳ ಎಲ್ಲ ಬಂದು ಡೋರ್ ಹೊಡೆದು ನೋಡಿದಾಗ ಶರ್ಮಿಳಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಲಗಿರ್ತಾರೆ. ಅದನ್ನ ಕೂಡಲೇ ಅವ್ರನ್ನ ಹಾಸ್ಪಿಟ್ಲಿಗೆಲ್ಲ ಸಾಗಿಸಲಾಗತ್ತೆ. ಎಲ್ಲಾ ಆಂಗಲ್ ನ ತನಕ ಮಾಡ್ತಾರೆ. ಅದ್ರಲ್ಲಿ ಪ್ರಾಥಮಿಕವಾಗಿ ಕಂಡಿದ್ದು ಶಾರ್ಟ್ ಸರ್ಕ್ಯೂಟ್ ಅಥವಾ ಲ್ಯಾಂಪ್, ಕ್ಯಾಂಡಲ್ ಈ ರೀತಿ ಏನಾದ್ರೂ ಕಾರಣ ಆಗಿರ್ಬೋದು. ಅಲ್ಲದೆ ಇದ್ರೆ ಈ ರೀತಿ ಆಗಲ್ಲ ಅಂತಾನೆ ಎಲ್ಲರೂ ಯೋಚನೆ ಮಾಡಿದ್ರು. ಆ ದಿನ ಶರ್ಮಿಳಾ ಮಾತ್ರ ಆ ಫ್ಲಾಟಿನಲ್ಲಿ ಇದ್ದಿದ್ದು. ಅವರ ಸ್ನೇಹಿತೆ ಮನೆಗೆ ಹೋಗಿದ್ರು. ಈ ದುರ್ಘಟನೆ ಹೇಗೆ ನಡೆಯುತ್ತೆ ಎಂಬುದಕ್ಕೆ ಯಾವ ಕ್ಲೂನು ಅಲ್ಲಿ ಸಿಗ್ಲಿಲ್ಲ. ಎಲ್ಲಾ ನ್ಯೂಸ್ ಗಳಲ್ಲಿ ಬಂದಿದ್ದು ಅದೊಂದು ಆಕಸ್ಮಿಕ ಅವಘಡ ಅಂತ. ಈ ರೀತಿ ಫ್ಲಾಟಿಗೆ ಬೆಂಕಿ ಹೊತ್ತಿಕೊಂಡು ಉಸಿರುಗಟ್ಟಿ ಸಾವನ್ನಪ್ಪಿರುವ ಹಲವಾರು ಘಟನೆ ನೋಡಿದೀವಿ. ಇದು ಕೂಡ ಅದರಲ್ಲಿ ಒಂದೇ ಎಂದು ಎಲ್ಲರೂ ಭಾವಿಸ್ತಾರೆ. ಆದ್ರೆ 2 ವಾರದ ನಂತರ ಇದು ಪಡೆದುಕೊಂಡ ತಿರುವು ಮಾತ್ರ ಎಲ್ಲರೂ ಒಂಥರ ಬೆಚ್ಚಿ ಬೀಳುವಂತೆ ಮಾಡಿದೆ. ಶರ್ಮಿಳಾ 35ರ ಒಂದು ಪ್ರಾಯದ ಯುವತಿ. ಈಕೆ ಬೆಂಗಳೂರಿನಲ್ಲಿ ಟೆಕ್ಕಿಯಾಗಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ನೋಡಕ್ಕೆ ತುಂಬಾ ಸುಂದರಿ. ಈ ಶರ್ಮಿಳಾ ಮಂಗಳೂರಿನವರು. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರುವಾಗ ಅದೇ ಫ್ಲಾಟಿನ ಇವ್ರ ತಂಗಿದ್ದ ಫ್ಲಾಟಿನ ಪಕ್ಕದ ಫ್ಲಾಟಿನಲ್ಲಿ ಈ ಕರ್ನಲ್ ಕುರೈ ತನ್ನ ತಾಯಿ ಜೊತೆ ವಾಸ ಮಾಡ್ತಾ ಇರ್ತಾನೆ. ಈತನ ವಯಸ್ಸು ಬರೀ 18, PUC ಓದ್ತಿರುವ ಹುಡುಗ. ಈತ ಟೆರೇಸಿನಲ್ಲೆಲ್ಲ ಓದ್ತಿರುವಾಗ ಈಕೆಗೆ ಟೆರೇಸ್ ಗಾರ್ಡನ್ ಅಂದ್ರೆ ತುಂಬಾ ಇಷ್ಟ. ಈಕೆ ಅಲ್ಲಿ ಸ್ವಲ್ಪ ಗಾರ್ಡನಿಂಗ್ ಎಲ್ಲ ಮಾಡಿದ್ಲು. ನೀರ್ ಹಾಕಕ್ಕೆಲ್ಲ ಹೋಗ್ತಿದ್ಲು. ಅಲ್ಲಿ ಆತ ಈಕೆನ ನೋಡಿದ. ಸೌಂದರ್ಯ ನೋಡಿ ಆತ ಮೋಹಿತನಾಗಿದ್ದ. ಅದು ಇವಳಿಗೆ ಗೊತ್ತೇ ಇರ್ಲಿಲ್ಲ. ಆತ 18 ಇಯರ್ ಹುಡುಗ, ಚಿಕ್ಕ ಹುಡುಗ. ಇವ್ರು ಯಾವತ್ತೂ ಹಂಗೆ ಟೆರೆಸ್ಗೆಲ್ಲ ಹೋದಾಗ ಒಂದು ಪರಿಚಯದ ಸ್ಮೈಲ್ ಕೊಟ್ಟಿರ್ತಾಳೆ. ಅಲ್ಲದೆ ಇವರ ನಡುವೆ ಯಾವುದೇ ಒಂದು ಕಾಂಟ್ಯಾಕ್ಟ್ ಆಗ್ಲಿ, ಪರಿಚಯ ಆಗ್ಲಿ, ಸ್ನೇಹ ಸಲುಗೆ ಆಗ್ಲಿ ಏನೂ ಇರ್ಲಿಲ್ಲ. ಈ ಹುಡುಗ ಅವಳನ್ನು ಕಂಡು ಅವಳನ್ನು ಪಡೆಯೋ ಒಂದು ಆಸೆ ಬೆಳೆಸ್ತಾನೆ. ಓದಬೇಕಾದ ಹುಡುಗನಿಗೆ ಆಕೆಯನ್ನು ಪಡೆಯುವ ಆಸೆ ಆಗತ್ತೆ. ಹಾಗಾಗಿ ಆತ 2 ತಿಂಗಳಿಂದ ಈ ಒಂದು ಕೃತ್ಯಕ್ಕಾಗಿ ಪ್ಲಾನ್ ಮಾಡ್ತಾ ಇರ್ತಾನೆ. ಅವಳು ಒಂಟಿಯಾಗಿ ಸಿಗ್ಬೇಕು ಅಂತ. ಜನವರಿ 3ಕ್ಕೆ ಆಕೆ ಸ್ನೇಹಿತೆ ಇರಲ್ಲ. ಶರ್ಮಿಳಾ ಮಾತ್ರ ಆ ಮನೇಲಿ ಇರ್ತಾರೆ. ಈತ ಸ್ಲೈಡಿಂಗ್ ವಿಂಡೋ ಮೂಲಕ ಆಕೆಯ ಮನೆಯೊಳಗೆ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಟು ಆಕೆಯೊಂದಿಗೆ ದೇಹ ಸುಖ ಬಯಸಕ್ಕೆ ಯತ್ನಿಸಿದಾಗ ಆಕೆ ವಿರೋಧ ವ್ಯಕ್ತಪಡಿಸುತ್ತೆ. ಆಕೆಯ ತಲೆ ನೆಲಕ್ಕೆ ಬಿದ್ದು ಪೆಟ್ಟಾಗತ್ತೆ. ಅಲ್ಲೇ ಅವನು ಉಸಿರುಗಟ್ಟಿಸಿ ಆಕೆ ಜೀವ ತೆಗಿತಾನೆ. ನಂತರ ಆ ಬ್ಲಡ್ ಅಲ್ಲಾದ ಪಿಲ್ಲೋ ಇದೆಯಲ್ಲ, ಅದಕ್ಕೆ ಬೆಂಕಿ ಕೊಡ್ತಾನೆ. ಆವಕ್ಕೆ ಮೊಬೈಲ್ ತೆಗೆದು ಅಲ್ಲಿಂದ ಯಾರಿಗೂ ಗೊತ್ತಾಗದಂತೆ ಎಸ್ಕೇಪ್ ಆಗ್ತಾನೆ. ಎಲ್ಲ ನೋಡ್ತಾರೆ. ಮನೆಯಲ್ಲಿ ದಗದಗತ ಬೆಂಕಿ ಹೊತ್ತಿ ಉರಿತಾ ಇರತ್ತೆ. ಪೊಲೀಸರು, ಅಗ್ನಿಶಾಮಕ ದಳ ಎಲ್ಲ ಬಂದು ನೋಡಿದಾಗ ಅದು ಕಾಣೋದು ಆಕಸ್ಮಿಕ ನಡೆದಿರುವ ಒಂದು ಘಟನೆ ಅಂತ. ಈ ಘಟನೆಯಿಂದ ಗ್ಯಾಸ್ ಎಲ್ಲ ಲೀಕ್ ಆಗ್ಯೋ ಏನೋ ಒಂದು ಕಾರಣಕ್ಕೆ ಆಗಿದೆ ಅಂತ. ಆದ್ರೆ ಪೊಲೀಸರಲ್ಲಿ ಚಾಣಾಕ್ಷರು. ಅವರು 2 ರೀತಿಯಿಂದನೂ ಯೋಚನೆ ಮಾಡ್ತಾರೆ. ಇದು ಒಂದು ಆಕಸ್ಮಿಕ ಘಟನೆಯ ಅಥವಾ ಯಾರಾದ್ರೂ ಪ್ಲಾನ್ ಮಾಡಿದಾತ. ಅಕ್ಕಪಕ್ಕದ ಹುಡುಗರನ್ನೆಲ್ಲ ವಿಚಾರಿಸ್ತಾರೆ. ಆದ್ರೆ ಈತನ ಬಗ್ಗೆ ಡೌಟ್ ಬರದೇ ಇಲ್ಲ. ಯಾಕಂದ್ರೆ 18ರ ಪ್ರಾಯ, ಯಾರು ಯೋಚನೆ ಕೂಡ ಮಾಡಲ್ಲ. ಈತ ಆ 18ರ ಹುಡುಗ ಈ ನಡೀತಿರುವ ಎಲ್ಲಾ ಘಟನೆಯನ್ನು ಕೂಲಂಕಷವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಎಲ್ಲಾ ಕಡೆ ಅದೊಂದು ಆಕಸ್ಮಿಕ ಅಂತ ಬರ್ತಾ ಇದೆ. ಇವನಿಗೆ ಗೊತ್ತಾಯ್ತು, ನಾನ್ ಇನ್ನು ಸಿಕ್ಕಿ ಬೀಳಲ್ಲತ. ಧೈರ್ಯ ಬಂತು. ಅಲ್ಲಿಂದ ಎತ್ಕೊಂಡ್ ಬಂದಿದ್ದಾನಲ್ಲ ಮೊಬೈಲ್, ಆ ಮೊಬೈಲಿಗೆ ಈತ ಸಿಮ್ ಕಾರ್ಡ್ ಹಾಕ್ತಾನೆ. ಅಷ್ಟೇ, ಈಗ ಸಿಕ್ಕಿ ಬಿದ್ದಿದ್ದಾನೆ. ಸಿಕ್ಕಿ ಬಿದ್ದ ನಂತರ ಪೊಲೀಸರಿಗೆ ಆತ ನೀಡುತ್ತಿರುವ ಮಾಹಿತಿ ನೋಡಿದ್ರೆ ನಿಜವಾಗ್ಲೂ ಭಯ ಬೀಳಿಸುತ್ತೆ. ಆತ
ಇನ್ನು ಚಿಗುರು ಮೀಸೆ ಹುಡುಗನಿಗೆ 35ರ ಒಂದು ಯುವತಿ ಮೇಲೆ ಆಸೆ ಆಗಿದೆ. 35ರ ಯುವತಿ ಮೇಲೆ ಆಸೆ ಆಗಿದ್ದು ಮಾತ್ರ ಅಲ್ಲ, ಅದನ್ನು ಪಡಿಯಕ್ಕೆ ಅವನು 2 ತಿಂಗಳಿಂದ ಪ್ಲಾನ್ ಮಾಡ್ತಾನೆ. ಸ್ಲೈಡಿಂಗ್ ವಿಂಡೋನ ಓಪನ್ ಮಾಡೋದು ಹೇಗೆ, ಎಲ್ಲವೂ ಪಕ್ಕ ಪ್ಲಾನ್ ಮಾಡ್ತಾನೆ. ಒಂದಿಷ್ಟು ಭಯ ಆತನಲ್ಲಿ ಇರಲ್ಲ. ಹೇಗಾದ್ರೂ ಮಾಡಿ ನಾನು ನನ್ನ ಆಸೆಯನ್ನು ನೆರವೇರಿಸ್ಕೊಳ್ಬೇಕು ಎಂಬ ಒಂದು ಹಠಕ್ಕೆ ಬಿದ್ದು ಜಂಪ್ ಮಾಡಿ ಒಳಗೆ ಬರ್ತಾನೆ. ಈಕೆ ವಿರೋಧ ವ್ಯಕ್ತಪಡಿಸಿದಾಗ ಆಕೆಯ ಕಥೆಯನ್ನು ಅಲ್ಲಿಗೆ ಮುಗಿಸಿ ಬಿಡ್ತಾನೆ. ಈ ಘಟನೆ ನಮ್ಮನ್ನೆಲ್ಲ ಒಂಥರ ಯೋಚನೆ ಮಾಡುವಂತೆ ಮಾಡಿದೆ. ನಾವು ಒಂದು ಕಡೆ ನೆಲೆಸಿರುವಾಗ ಅಕ್ಕಪಕ್ಕದವ್ರ ಜೊತೆ ಒಂದು ನಗಾಡೋದು ಮಾತಾಡದಿರ್ತೀವಿ. ಆದ್ರೆ ಅವರ ಮನಸ್ಸಿನಲ್ಲಿ ಹೇಗಿದೆ, ಏನಿದೆ, ನಮ್ಮ ಸುರಕ್ಷತೆ ಏನು ಎಂಬುದ್ರ ಬಗ್ಗೆ ಯಾವ ಕಲ್ಪನೆಯೂ ನಮಗಿರಲ್ಲ. ಯಾರನ್ನು ನಂಬೋದು, ಯಾರನ್ನ ಬಿಡುದು. ಈಗ 35ರ ಒಂದು ಮಹಿಳೆ ಜೊತೆ ಒಂದು 18 ಹುಡುಗ ಮಾತಾಡಾಗ ನಾವು ಆತನನ್ನು ಒಂದು ತಮ್ಮನಾಗಿಯೋ ಮಗನಾಗಿಯೋ ಕನೆಕ್ಷನ್ ಮಾಡ್ತೀವಿ. ಅಂತದ್ರಲ್ಲಿ ಈತ ಆಕೆಯನ್ನು ನೋಡಿದ್ದೇ ಬೇರೆ, ಆ ದೃಷ್ಟಿಕೋನವೇ ಬೇರೆ ಇತ್ತು. ಇನ್ನು ಆಕೆಯ ಮೇಲೆ ದೈಹಿಕವಾಗಿ ದೌರ್ಜನ್ಯ ನಡೆದಿದೆಯಾ ಇಲ್ವತ್ತ ಇನ್ನಷ್ಟೇ ಬೆಳಕಿಗೆ ಬರ್ಬೇಕಾಗಿದೆ. ಆದ್ರೆ ಈತ ಯತ್ನಿಸಿ ಈಗ ಆಕೆಯ ಕತೆ ಮುಗಿಸಿದಾನೆ. ಈತನಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಈತ ಯಾವ ರೀತಿಲೂ ಕಾನೂನಿನ ಒಂದು ಕುಣಿಕೆಯಿಂದ ಪಾರಾಗ್ಲೇಬಾರದು ಅಂತ ಒಂದು ಪನಿಷ್ಮೆಂಟ್ ಈತನಿಗೆ ಸಿಗ್ಬೇಕಾಗಿದೆ. ಆ ಶರ್ಮಿಳದು ತಪ್ಪಾದ್ರೂ ಏನು, ಆಕೆ ಈತನ ಜೊತೆ ಯಾವ ಸಂಪರ್ಕದಲ್ಲೂ ಇರಲ್ಲ, ಒಂದು ಫ್ರೆಂಡ್ ಆಗಿರಲ್ಲ, ಆತನಿಗೆ ಯಾವುದೇ ಸ್ನೇಹ ಇರಲ್ಲ, ಏನು ಇರಲ್ಲ. ಟೆರೇಸಿಗೆಲ್ಲ ಹೋದಾಗ ನೋಡ್ತಾ ಇರ್ತಾಳೆ. ಆಕೆಗೆ ಟೆರೇಸ್ ಗಾರ್ಡನ್ ಅಂದ್ರೆ ತುಂಬಾ ಇಷ್ಟ. ಒಂದು ಪರಿಚಯದ ಸ್ಮೈಲ್ ಕೊಟ್ಟಿರ್ತಾಳೆ. ಆದ್ರೆ ಈತನ ಮನಸ್ಸಿನಲ್ಲಿ ಓಡ್ತಿದ್ದಿದ್ದೇ ಬೇರೆ. ಏನೂ ಊಹೆ ಮಾಡಿಲ್ಲ. ಆಕೆಗೊಂದು ಸಣ್ಣ ಕ್ಲೂ ಇದ್ರೂ ಸ್ವಲ್ಪ ಎಚ್ಚರ ವಹಿಸ್ತಿದ್ಲು. ಈತನ ನೋಟ ಹೇಗಿತ್ತು, ಯಾವ ದೃಷ್ಟಿಯಿಂದ ನನ್ನ ನೋಡ್ತಿದ್ದ, ಯಾವ ಕ್ಲೂನು ಇರ್ಲಿಲ್ಲ. ಈತ ತಾಯಿ ಜೊತೆ ವಾಸಿಸ್ತಿದ್ದಾನೆ. ತರ ತಾಯಿ ಕೂಡ ಒಂದು ಹೆಣ್ಣು ಎಂಬುದನ್ನ ಈತ ಒಂದು ಯೋಚನೆ ಮಾಡ್ಲೇ ಇಲ್ಲ. ಏನು ಈ ಸೋಷಿಯಲ್ ಮೀಡಿಯಾಗಳು ಏನ್ರ ಪ್ರಭಾವ ಈ ರೀತಿ ಏನು ಗೊತ್ತಾಗ್ತಾ ಇಲ್ಲ. ಈತನಿಗೆ ತಕ್ಕ ಪನಿಷ್ಮೆಂಟ್ ಕೊಡ್ಬೇಕು. ಈತನಿಗೆ ಕೊಡುವ ಪನಿಷ್ಮೆಂಟ್ ಇದೆಯಲ್ಲ, ಅದು ಈ ರೀತಿ ಯೋಚನೆ ಮಾಡುವ ಅನೇಕರಿಗೆ ಪಾಠ ಆಗ್ಬೇಕು. ನೋಡುವ. ಯಾವುದೇ ಕಥೆಯಲ್ಲಿ ನೋಡಿ, ಅಂತಕ ಎಷ್ಟೇ ದೊಡ್ಡ ಮಾಸ್ಟರ್ ಮೈಂಡ್ ಆಗಿರಲಿ, ಏನೇ ದೊಡ್ಡ ಪ್ಲ್ಯಾನ್ ಮಾಡಲಿ, ಅವನು ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ. ಇಲ್ಲಿ ಕೂಡ ಅಷ್ಟೇ. ಆಕೆಯ ಮೊಬೈಲ್ ತೆಗೆದುಕೊಳ್ಳದೆ ಹೋಗಿದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆಕೆ ಒಂದು ಸಾವು ಒಂದು ಆಕಸ್ಮಿಕ ಅವಘಡ ಅಂತಲೇ ಇರ್ತಿತ್ತು. ಈತ ಇಂಥ ಒಂದು ಇನ್ನೆಷ್ಟೋ ಕೃತ್ಯಗಳನ್ನ ಮಾಡ್ತಾನೆ ಹೋಗ್ತಿದ್ನ ಏನು. ಆದರೆ ದೇವ್ರ ದೊಡ್ಡವನು, ಆತ ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾನೆ. ಪೊಲೀಸರು ಒಳ್ಳೆ ಕಾರ್ಯ ಮಾಡಿದ್ದಾರೆ, ಆತನನ್ನು ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದಾರೆ. ಈ ಕಾರಣದಿಂದ ಆಕೆ ಒಂದು ಸಾವಿಗೆ ನ್ಯಾಯ ದೊರಕಿಸಿಕೊಡಲು ಸಾಧ್ಯವಾಗುತ್ತೆ.